ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ನಮ್ದು ಇವತ್ತು 2ನೇ ಶ್ರಾವಣ. ನಮ್ಮ ಮನೇಲಿ ಮಾಮೂಲಿ ಪೂಜೆ ಎಲ್ಲನೂ ಅಲ್ಲಿರೋ ಪೂಜೆದೆಲ್ಲ ಫ್ರೆಂಡ್ಸ್ ಇವತ್ತು ಪೂರ್ತಿ ತೆಗ್ದಿಟ್ಟೆ. ಹಾಗಾಗಿ ಇಲ್ಲಿ ಮಾಮೂಲಿ ನಾವು ಪೂಜೆ ಮಾಡೋದು ನಿಮಗೆ ಗೊತ್ತು. ನೋಡಿ ಫ್ರೆಂಡ್ಸ್, ಪೂಜೆ ಆಯಿತು. ಬನ್ನಿ, ನಾನು ಒಳಗಡೆ ಏನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಈ ಗೆಜ್ಜಬತ್ತಿ ಬಂದು ನಾನು ದೇವ್ರಿಗೆ ಹಾಕಿರೋದನ್ನ ಇದಕ್ಕೆ ತೆಗೆದು ಹಾಕಿದ್ದೀನಿ. ನೋಡೋದ್ರಲ್ಲ ಫ್ರೆಂಡ್ಸ್, ಪೂಜೆ. ಬನ್ನಿ, ಇನ್ನು ಅಡುಗೆ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ಬಿಸಿ ಇನ್ನೂ ಬಿಸಿ ಆರೇ ಇಲ್ಲ. ಅಳಸಂದಿ ಕಾಳು, ಬದನೆಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಯಾಕೆ ಮಾಡಿರ್ತೀನಿ ಫ್ರೆಂಡ್ಸ್, ನಾನು ಬರೋದು ಲೇಟ್ ಆದರೆ ನಮ್ಮ ಮಗಳೇ ಅಡುಗೆ ಮಾಡ್ತೀನಿ. ಇದು ರೈಸ್ ರೆಡಿ ಮಾಡಿದ್ದೀನಿ, ಸಾಂಬಾರು ರೆಡಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಹೇಳಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಏನೆಲ್ಲ ಆಯಿತು ಅಂತ ಹೇಳಿದ್ನಿ. ಫ್ರೆಂಡ್ಸ್, ಇವತ್ತಂತೂ ನನಗೆ ಫುಲ್ ಟಯರ್ಡ್ ಆಗೋಗೈತಿ. ಯಾಕೆ ಗೊತ್ತಾ? ಬೆಳಗ್ಗೆನೇ ಎದ್ದು ಎಷ್ಟು ಕೆಲಸ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, 11:45 ಟೈಮ್ ಇವಾಗ. ಎಷ್ಟು ನಂದು ರೋಟೀನ್ ಕೆಲಸ. ಇನ್ನು ಫ್ರೆಂಡ್ಸ್, ಎಲ್ಲದಕ್ಕಿಂತ ಫಸ್ಟು ಇವತ್ತು 2ನೇ ಶ್ರಾವಣ. ಫ್ರೆಂಡ್ಸ್, ನಾಷ್ಟ ತಿಂದಾಗ ನಾನು ನೀರು ಕುಡಿದೆ, ಯಾಕೋ ಆದರೂ ಬಿಟ್ಟಿಗೆ ಬರ್ತಾಯಿದ್ದೆ. 2ನೇ ಶ್ರಾವಣ. ಫ್ರೆಂಡ್ಸ್, ಏನಾಯ್ತೈತೆ ಗೊತ್ತಾ? ನಂದು 2 ಶ್ರಾವಣದಿಂದ ಮೊನ್ನೆ ಫಸ್ಟ್ ಸೋಮವಾರ ಏನು ಮಾಡಿದ್ದೀನಿ, ಮಾಮೂಲಿ ಬೇರೆ ನಾಷ್ಟ ಮಾಡಿದ್ದೀನಿ. ಅಲ್ಲ, ಯಾವಾಗಾದರೂ ಒಂದೊಂದ್ಸರಿ ಮರವು ಹಾಗೆ ಆಗುತ್ತಲ್ಲ ಎಂಥವ್ರಿಗೂ. ಅದಕ್ಕೆ ನಿಮಗೆ ರೀಸನ್ ಹೇಳ್ತಾಯಿದ್ದೀನಿ. ಫಸ್ಟ್ ಶ್ರಾವಣದಲ್ಲಿ ನಾವೇನು ಮಾಡಲಿಲ್ಲ, ಬೇರೆ ದೋಸೆನೋ ಇಡ್ಲಿಗೆ ಹಾಕ್ಬಿಟ್ಟಿದೆ. ಇವತ್ತೇನಾಗಿದೆ, ರಾತ್ರಿನೇ ನನ್ನ ಮಗಳು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಎಲ್ಲ ರೆಡಿ ಮಾಡಿದ್ಲು. ಇವತ್ತು ನಾನೇನು ಮಾಡಲಿಲ್ಲ, ನಾಷ್ಟ ಎಲ್ಲ ಮಾಡಿ ತಿನ್ನೋ ಟೈಮಲ್ಲಿ ಹೇಳ್ತಾಯಿದ್ದೀನಿ, ಅಯ್ಯೋ ಇವತ್ತು ಶ್ರಾವಣ ಅಲ್ವಾ ಅಂತ. ಯಾಕೆ ಫ್ರೆಂಡ್ಸ್ ಗೊತ್ತಾ? ನಾನು 4 ಶ್ರಾವಣದಲ್ಲೂ 1 ವಾರ ಕಿಚಡಿ, 1 ವಾರ ಶಾವಿಗೆ ಮಾಡ್ತಾಯಿದ್ದೆ, ಏನಾದರೂ ಮಾಡ್ತಾಯಿದ್ದೆ. ಈ ಬಿಸಿಲಿ ಏನಪ್ಪ ಅಂದರೆ, ನೆನ್ನೆ ಎಲ್ಲ ಪೂರ್ತಿಯ ಇದಕ್ಕೆ ಹೋಗಿದೆ, ಗೌಡಗೆರೆ ಚಾಮುಂಡೇಶ್ವರಿಗೆ. ಅಲ್ಲಿಂದ ಬಂದೆ. ಅಲ್ಲಿಂದ ಬರೋಷ್ಟರಲ್ಲಿ 10 ಗಂಟೆ 11 ಗಂಟೆ ಆಗೋಯ್ತು ಟೈಮು. ಇನ್ನು ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದು ಲಕ್ಷ್ಮೀನ ನಾವು ಈ ಸಲ 3 ದಿನ ಇಟ್ಟಿದ್ದ. ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ ಆಗ್ತಾಯಿದೆ. ಯಾಕೆಂದರೆ ಫ್ರೆಂಡ್ಸ್, ನಾವು ಇಷ್ಟು ವರ್ಷವೂ ನಾನು ಬರೀ ಇದಕ್ಕೆ ತೆಗೆದುಬಿಡ್ತಾಯಿದ್ದೆ, ಒಂದೇ ದಿವಸಕ್ಕೆ ಬೆಳಗ್ಗೆ ಇಟ್ಟು ಮತ್ತು ಮಧ್ಯಾಹ್ನ ಸಾಯಂಕಾಲ ತೆಗಿತಾಯಿದ್ದೆ. ಈಗ ಅಂದ್ಕೊಂಡೆ ನಾನು, ಯಾಕೆ ಎಲ್ಲರ ಮನೇಲೂ 3 ದಿವಸ ಇಡ್ತಾರಲ್ಲ, ನಮ್ಮ ಮನೇಲಿ ಎಲ್ಲ ನೀಟಾಗೇ ಇರುತ್ತೆ. ಮಾಮೂಲಿ ಮನೆ ಒರೆಸ್ತಾ ಇರ್ತೀವಿ, ಪೂಜೆ ಮಾಡ್ತಾಯಿರ್ತೀವಿ, ಮನೆ 1-2 ದಿವಸಕ್ಕೊಂದು ಒರೆಸ್ತಾ ಇರ್ತೀವಲ್ಲ. ಆಮೇಲೆ ಸರಿ ನಾವು ಇರೋ 3 ದಿವಸ ಒಂದು ಸರಿ ಒರೆಸಿದ್ರೆ ಆಗೋಯ್ತು. ಹಂಗೆ ಅಂದ್ಕೊಂಡು ಫ್ರೆಂಡ್ಸ್, ಈ ಸಲ ನಾನು 3 ದಿನ ಲಕ್ಷ್ಮಿ ಇಟ್ಟಿದ್ದೆ. ಅದೊಂಥರ ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಆಯಿತು. ಅದೆಲ್ಲ ಆದಮೇಲೆ ಫ್ರೆಂಡ್ಸ್, ಎಲ್ಲನೂ ಹಂಗೆ ಇಟ್ಟಿದ್ವಾ. ನನ್ನ ಮಗಳು ಯಾವುದು ತೆಗ್ದಿಟ್ಟಿಲ್ಲ, ಯಾವ್ದು ತೆಗ್ದಿರ್ಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಂಡು. ಇನ್ನು ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಇವತ್ತು ಏನು ಮಾಡಿದೆ, ನಾನು ಅವಳೇ ಚಪಾತಿ ಮಾಡಿಟ್ಟಿದ್ಲಲ್ಲ, ನಾನು ಅದಕ್ಕೆ ಏನು ಮಾಡಿದ್ದೀನಿ, ಬೆಳಗ್ಗೆ ಎದ್ದಳೆ ಫ್ರೆಂಡ್ಸ್. ಎಲ್ಲನೂ ಏನಂದರೆ, ಈ ಸಲ ನಾವು ಯಾವುದು ಎಣ್ಣೆ ಜಿಡ್ಡು ಜಾಸ್ತಿ ಆಗಿಲ್ಲ. ಯಾಕಂದರೆ ನಾನು ದೀಪದ ಕಂಬಕ್ಕೆ ತಟ್ಟೆನೂ ಇಟ್ಟಿದೆ ಮತ್ತು ಎಣ್ಣೆನೂ ಸ್ವಲ್ಪ ಇಟ್ಟು ಬತ್ತಿ ಒಳಗಡೆ ಹಾಕಿದೆ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನೀವು ಬತ್ತಿನ ಸಣ್ಣದಾಗಿ ಮಾಡಿದ್ರೆ ಏನಾಗುತ್ತೆ, ಆಗ ಬತ್ತಿ ಕ್ಲೀನಾಗಿ ಉರಿಯುತ್ತೆ. ಇನ್ನು ಫ್ರೆಂಡ್ಸ್, ನಮ್ಮ ಮಾಮೂಲಿ ದೀಪದ ಕಂಬ ನಿಮಗೆ ಗೊತ್ತು, ಅದನ್ನೆಲ್ಲ ಎತ್ತಿಕಿದೆ. ಇನ್ನು ಇವತ್ತು ಫಸ್ಟ್ ಶ್ರಾವಣ ಅಲ್ವಾ, ಕಳಸದ ಕಾಯಲ್ಲಿ ಆಮೇಲೆ ಆ ಬೆಲ್ಲನೂ ಎಡೆಗಿಟ್ಟಿದ್ನಲ್ಲ, ಅದನ್ನು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಯಾಕೆ ಗೊತ್ತಾ? ಪಾಯಸ ಮಾಡೋಣ ಅಂದ್ಕೊಳ್ಳೋಕ್ಕೆ ನನ್ನ ಕೆಲಸ ಇವತ್ತು ಇದೇ ಸರಿ ಹೋಯ್ತು ಫ್ರೆಂಡ್ಸ್. ಈ ಓಣಿ ತುಂಬ ಸಾಫ್ಟಾಗಿದೆ. ಬನ್ನಿ, ಡೈಲಿ ಇನ್ನೇನು ಫ್ರೆಂಡ್ಸ್, ಅದಕ್ಕೆ ನಾನು ಇವತ್ತು ಈ ಡ್ರೆಸ್ಸೇ ಹಾಕೊಂಡೆ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಾನು ಪಾಯಸ ಮಾಡಿಬಿಡೋಣ ಅಂದ್ಕೊಂಡೆ, ಆಗಲಿಲ್ಲ. ಯಾಕೆ ಅಂದರೆ ಇದನ್ನೆಲ್ಲ ಎತ್ತಿಕ್ಕಿ ಇದರದ್ದು ಹೂವುದು ಬಾಳೆದಿಂಡು ಇದೆಲ್ಲ ಸೇರಿ ಫ್ರೆಂಡ್ಸ್ 2 ಕವರ್ ಕಸ ಆಯಿತು. ಕಸ ಎಲ್ಲ ನಾಚೆಗಿಟ್ಟು ಫಸ್ಟ್ ಎದ್ದು ನಾನು ಇದೇ ಮಾಡಿದ್ದು. ಫಸ್ಟ್ ಎದ್ದೋಳು ಏನು ಮಾಡಿದೆ ಅಂದರೆ ಫ್ರೆಂಡ್ಸ್, ನೀರು ಆಲ್ರೆಡಿ ಬರ್ತಿತ್ತು, 7:15 ಗೆದ್ದೆ. ಸ್ವಲ್ಪ ಬಟ್ಟೆ ಇತ್ತು, ವಾಶ್ ಮಾಡಿ, ಪಾತ್ರೆನೂ ಒಳಗಡೆ ಸ್ವಲ್ಪ ನೀರು ಬಂತು, ಅಲ್ಲೂ ಪಾತ್ರೆ ವಾಶ್ ಮಾಡಿ, ನೀರೆಲ್ಲ ಫಿಲ್ ಮಾಡಿ, ಪ್ಯಾಸೇಜೆಲ್ಲ ಮಾಪಾಕಿ, ಸ್ವಲ್ಪ ಬಟ್ಟೆ ಇತ್ತು, ವಾಶ್ ಮಾಡಿ ಹಾಕ್ಬಿಟ್ಟೆ. ಇನ್ನು ನಾನು ನಿನ್ನೆ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ, ಅದು ಆಲ್ರೆಡಿ ನೀವು ವೀಡಿಯೋದಲ್ಲಿ ನೋಡಿರ್ತೀರಿ, ಕಾಟನ್ ಸ್ಯಾರಿ. ಇನ್ನು ಸ್ಯಾರಿ ಯಾಕೆ ವಾಶ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಫ್ರೆಂಡ್ಸ್, ಅದನ್ನು ವಾಶ್ ಮಾಡಿ ಮೇಲೆ ಹಾಕಿದೆ, ತಂದೀಗ ಕೆಳಗಡೆ ಹಾಕಿದ್ದೀನಿ. ಇನ್ನು ಲಕ್ಷ್ಮೀದು ಫ್ರೆಂಡ್ಸ್ ಏನೇನಿತ್ತು ಎಲ್ಲನೂ ಪೂರ್ತಿ ಕ್ಲಿಯರ್ ಮಾಡಿ ಹಾಕ್ಬಿಟ್ಟೆ ಫ್ರೆಂಡ್ಸ್. ಹಣ್ಣೆಲ್ಲನೂ ಫ್ರೆಂಡ್ಸ್ ನಾನು ಒಂದು ಮರಕ್ಕೆ ತುಂಬಿಟ್ಟಿದ್ದೀನಿ. ಬನಾನಾ ಮತ್ತು ಮೋಸಂಬೆ, ಆಪಲ್ಲು, ದಾಳಿಂಬೆ, 2 ಪೈನಾಪಲ್ಲು. ಈ ಪೈನಾಪಲ್ನ ಫ್ರೆಂಡ್ಸ್ ನಾನು ನಾಳೆ ಏನು ಮಾಡ್ತೀನಿ, ಪೂರ್ತಿ 2
ಸಿಪ್ಪೆ ತೆಗೆದು ಒಂದು ಬಾಕ್ಸ್ಗೆ ಹಾಕಿರ್ತೀನಿ. ಯಾಕೆ ಗೊತ್ತಾ, ಅದ್ರದ್ದು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಹಂಗೇನಾರ ತಿನ್ಬೋದು. ಇನ್ನು ಹಂಗೆ ತಿನ್ನೋಕ್ಕೆ ಟೈಮ್ ಇರೋಲ್ಲ. ಇನ್ನು ಫ್ರೆಂಡ್ಸ್ ಮೋಸಂಬಿ ಅಂತೂ ಒಂದು 10 ಬಂದಿದೆ, 1 kg 10-12 ಬಂದಿದೆ. ಈಗ ಮೋಸಂಬಿ ಮತ್ತು ಇದು ನಲ್ಲಿಕಾಯಿ ಅದನ್ನೇ ಈ ವಾರ ಪೂರ್ತಿ ನಾವು ಜ್ಯೂಸ್ ಮಾಡಬೇಕು. ಫ್ರೆಂಡ್ಸ್ ಕರೆಂಟು ಬಂದು ಹೋಗ್ತಾ ಇದೆ. ಅದಕ್ಕೆ ನಾನು ಸ್ವಿಚ್ ಬೋರ್ಡ್ಗೆ ಹಾಕಬೇಕಿತ್ತು, ಪವರ್ ಬ್ಯಾಂಕ್ ಹಾಕಲಿಲ್ಲ, ಸ್ವಿಚ್ಗೆ ಹಾಕಿದ್ನಲ್ಲ. ನೋಡಿದ್ರೆ ಕರೆಂಟ್ ಹೋದಾಗ ಸ್ವಲ್ಪ ಕತ್ಲೆ ಥರ 1 ಸೆಕೆಂಡ್ ಕತ್ಲೆ ಆಗಿದೆ. ಅದೇನೂ ವರಿ ಮಾಡ್ಕೋಬೇಡಿ. ಹಂಗಾಗಿ ಫ್ರೆಂಡ್ಸ್ ಏನಾಯಿತು, ಎಲ್ಲನೂ ಪೂರ್ತಿ ತಕ್ಕೊಂಡು ಕೂತಿದೆ ಫ್ರೆಂಡ್ಸ್. ಎಲ್ಲನೂ ಪೂರ್ತಿ ತೆಗೆದ್ಬಿಟ್ಟು ಈಗ ರಿಂಗ್ ಲೈಟ್ ಆನ್ ಮಾಡಿಟ್ಟಿದ್ದೀನಿ. ಎಲ್ಲನೂ ಪೂರ್ತಿ ತೆಗೆದು ಎಲ್ಲನೂ ಜೋಡಿಸಿದ್ದೀನಿ. ಈಗ ದೀಪದ ಕಂಬ ಅದನ್ನೆಲ್ಲ ಬೇರೆ ಎತ್ತಿಕ್ಕಿದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ಪೂಜೆ ಮುಗಿದ ತಕ್ಷಣವೇ ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಟರೆ ನಮಗೆ ನೆಕ್ಸ್ಟ್ ವರ್ಷಕ್ಕೆ ಈಜಿ ಆಗೋಲ್ಲ. ಈಗೇನು ಮಾಡ್ತೀವಿ, ಅರ್ಜೆಂಟ್ಗೆ ಹಂಗೇನೆ ಒರೆಸಿ ಇಟ್ಬಿಟ್ಟಿದ್ದೆ ಹೋದ ವರ್ಷ. ಅದಕ್ಕೆ ಈ ವರ್ಷ ವಾಶ್ ಮಾಡೋ ಕಷ್ಟ ಆಯಿತು. ಅದಕ್ಕೆ ಈ ವರ್ಷ ಏನು ಅಂದ್ಕೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸಿ ಪ್ಯಾಕ್ ಮಾಡಿಟ್ರೆ ನೆಕ್ಸ್ಟ್ ಇಯರು ಬರೀ ಒಂಚೂರು ಪೀತಾಂಬರಿ ಹಾಕ್ಬಿಟ್ಟು ಒರೆಸ್ಕೊಂಡ್ರೆ ಮುಗೀತು. ಇನ್ನು ಫ್ರೆಂಡ್ಸ್ ಈಗ ಇನ್ನೇನು ಗಣೇಶನ ಹಬ್ಬ ಬಂತು 14ನೇ ತಾರೀಕು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಎಲ್ಲನೂ 4 ಬಾಳೆದಿಂಡು ಸಿಕ್ಸೋದು ಮತ್ತು ಅಲ್ಲಿ ಬೌಲ್ಗಳು ಎಲ್ಲನೂ ಆ ಬಾಕ್ಸಲ್ಲಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಈ ವರ್ಷ ನಾನು ಸ್ಟ್ಯಾಂಡ್ ತಂದಿದ್ದೀನಿ ಲಕ್ಷ್ಮೀ ಪೂಜೆಗೆ. ಇನ್ನು ಕಟ್ಟೋ ಅವಶ್ಯಕತೆ ಯಾವುದಿಲ್ಲ. ಆ ಸ್ಟಿಕ್ಗಳು ಕಟ್ಟವು ಏನೇನು ಬೇಡ, ಆ ಬಾಕ್ಸಲ್ಲಿ ಏನೈತೆ ಎಲ್ಲನೂ ಕ್ಲಿಯರ್ ಮಾಡಿ ನಮ್ಗೆ ಏನು ಬೇಕು ಅಷ್ಟನ್ನು ಮಾತ್ರ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ದೇವ್ರ ಸ್ಟ್ಯಾಂಡ್ನ ಕರೆಕ್ಟಾಗಿ ತೆಗೆದು ದೇವ್ರ ಮನೇಲಿ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಆ ಡಿಸ್ಟರ್ಬೆನ್ಸ್ ಇಲ್ಲ. ಮತ್ತು ಅಲ್ಲಿ ಮೇಲಿಟ್ರೇನು ಗೊತ್ತಾ, ಜಾರಿ ಕೆಳಗೆ ಬಿದ್ದೋಗೋದು ಇದೆಲ್ಲ ಆಗುತ್ತೆ. ತೆಗೆದು ಅದಕ್ಕೆ ಫ್ರೆಂಡ್ಸ್ ದೇವ್ರ ಮನೆಗೆ ಇಟ್ಬಿಟ್ಟಿದ್ದೀನಿ. ಅದರದ್ದೇನು ತೊಂದರೆ ಇಲ್ಲ. ಇನ್ನು ಫ್ರೆಂಡ್ಸ್ ನಾನು ಶೋ ಗಿಡ ಸಿಕ್ಸೋಕ್ಕೆ ಅಂತ 2 ಸ್ಟ್ಯಾಂಡ್ ತಂದಿದೆ. ಅವೆರಡಕ್ಕೆ ನಾನು ಶೋ ಗಿಡ ತಂದೇ ಇಲ್ಲ, ಆರ್ಟಿಫಿಷಿಯಲ್ ಸಿಕ್ಸೋಕ್ಕೆ. ಯಾಕೆ ಅಂದರೆ ತರಬೇಕು ಅಂತ ಅನ್ಕೋತಾ ಇದ್ದೀನಿ. ಚೆನ್ನಾಗಿರೋದು ನೋಡ್ತಾ ಇದ್ದೀನಿ. ನೋಡೋಣ ಅದನ್ನು ದೇವ್ರ ಮನೆಗೆ ಆ ಕಡೆಗೂ ಈ ಕಡೆಗೂ ಇಡಬೇಕಾ, ಜಾಗ ಐತೆ ಜಾಗ, ಅಲ್ಲಿ ಗಿಡನ ಇಲ್ಲ ಆಚೆ ಗಿಡನ. ದೇವ್ರ ಮನೆ ಬಾಗಿಲಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್. ಅದೆರಡೂ ಅಲ್ಲಿ ಒಂದು ಸೋಫಾ ಹೋಯ್ತಲ್ಲ, ನಮಗೆ ಜಾಗ ಕಮ್ಮಿ ಆಯಿತು ಸೋಫಾ ಹೋಗಿದ್ದಕ್ಕೆ. ಹಂಗಾಗಿ ಫ್ರೆಂಡ್ಸ್ ಅದೊಂದು ಇದಾಗಲಿಲ್ಲ. ಹಂಗೆ ಎತ್ತಿಕ್ಕಿದ್ದೀನಿ ಎರಡನ್ನೂ ದೇವ್ರ ಮನೆಗೆ. ಫ್ರೆಂಡ್ಸ್ ಏನು ಗೊತ್ತಾ, ಎಲ್ಲನೂ ತೆಗ್ದಿದ್ದಾಯಿತು, ಜೋಡಿಸಿದ್ದಾಯಿತು, ಕ್ಲೀನಾಗಿ ಮನೆಯೆಲ್ಲ ನೋಡ್ಸಿದ್ದೀನಿ. ಇನ್ನು ಇವು ವಾಶ್ ಮಾಡೋವೇನು ಜಾಸ್ತಿ ಇಲ್ಲ. ಒಂದು 5 ದೀಪದ ಕಂಬ, ಒಂದು ಇದೆಲ್ಲ ಐತೆ. ಅದನ್ನು ಫ್ರೆಂಡ್ಸ್ ಈಗ ಕರೆಂಟ್ ಬಂದು ಆದರೂ ನಾನು ಲೈಟು ಸ್ವಿಚ್ಗೆ ಹಾಕಿದ್ದೀನಿ. ದೀಪದ ಕಂಬ ಇವೆಲ್ಲನೂ ತೆಗೆದು ಫ್ರೆಂಡ್ಸ್ ಬೋಸಿಗೆ ನೀಟಾಗಿ ತುಂಬಿಟ್ಟಿದ್ದೀನಿ. ಯಾಕೆ ಅಂದರೆ ಇವಾಗ ಪಾತ್ರೆ ತೊಳೆಯೋಕ್ಕೆ ನಂಗೆ ಟೈಮ್ ಇಲ್ಲ. ನನ್ನ ಮಗಳು ತೊಳಿತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಕೆಲಸ ಮಾಡ್ತಾ ಕೂತವಳೆ. ಹಂಗಾಗಿ ನಾನು ಅವ್ಳಿಗೇನು ಹೇಳಿಲ್ಲ ಫ್ರೆಂಡ್ಸ್. ಇವತ್ತು ಇಷ್ಟ ಆಯಿತು. ಆಮೇಲೆ ಆ ಸ್ಯಾರಿನೂ ವಾಶ್ ಮಾಡೋಕ್ಕೆ ಇನ್ನು ಬನ್ನಿ ಫ್ರೆಂಡ್ಸ್. ಶ್ರಾವಣದಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಮ್ಮೂರಲ್ಲೆಲ್ಲ ಏನು ಮಾಡ್ತಾರೆ ಅಂತ. ನನಗಿವತ್ತು ಏನು ಮಾಡೋಕ್ಕಾಗಲ್ಲ, ಅದೊಂದು ಬೇಜಾರಾಗೈತೆ ಅಂತಲೂ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಶ್ರಾವಣಕ್ಕೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ, ಬರೆದಿಟ್ಬಿಡ್ತೀನಿ ಕಿಚನ್ಗೆ. ಬರೆದಿಟ್ರೆ ಆವಾಗ ಶಾವಿಗೆಗೆ ಅಕ್ಕಿ ಇಟ್ಟು ಮಾಡಿಸ್ಕೊಬರ್ಬೇಕು, ಅದನ್ನು ಮಾಡಿಸ್ಕೊಬರ್ಲಿಲ್ಲ. ಇನ್ನು ಬೆಳಗ್ಗೆ ಎದ್ದು ಫ್ರೆಂಡ್ಸ್ ನನ್ನ ರೋಟೀನ್ ಕೆಲಸ ಇಷ್ಟಿದ್ದೇ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ ಶ್ರಾವಣ ಮಾಸ, ಸ್ವಲ್ಪ ಜನ ಮಂಗಳಗೌರಿ ಪೂಜೆ ಮಾಡೋರು ಮಂಗಳಗೌರಿ ಪೂಜೆ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ ಫ್ರೆಂಡ್ಸ್. ನನಗೆ ಮದುವೆನಲ್ಲೇ ಮಂಗಳಗೌರಿ ಪೂಜೆನ ಹೆಚ್ಚಿಸ್ಬಿಟ್ಟಿದ್ರು. ಹಂಗಾಗಿ ನಾನೇನು ಮಾಡಲ್ಲ. ನಮ್ಮ ಅಕ್ಕ ಮಾಡ್ತಿದ್ಲು, ಅವಳು ಹೆಚ್ಚಿಸಿದ್ಲು. ಆವಾಗ ನಾನು ಅವಳಿಗೆ ಬೆಳ್ಳಿದು ಗೌರಮ್ಮನ ಕಣೆ ಏನೋ ಮಾಡಿಸಿ ಕೊಡಬೇಕು ಅಂತ ಹೇಳಿದರು. ಮಾಡಿಸಿ ಅವಳಿಗೆ ನಾನು ಕೊಟ್ಟಿದ್ದೆ. ಇನ್ನು ರಾತ್ರಿ ಫ್ರೆಂಡ್ಸ್ ಏನು ಗೊತ್ತಾ, ಎಷ್ಟೊತ್ತು ನಾನು ಚಾಮುಂಡೇಶ್ವರಿಗೆ ಹೋಗಿದ್ದಲ್ಲ, ಮಾರ್ಕೆಟ್ಗೆ ಹೋಗಿ ಅಲ್ಲಿ 11 ಗಂಟೆ ಆಗೋಯ್ತು ಫ್ರೆಂಡ್ಸ್. ಅಲ್ಲಿ ಒಂದು ಬಸ್ ಇಲ್ಲ. ನಾನು ನೋಡಿದ್ರೆ ಅಲ್ಲೇ ಬೇರೆ ಇಳಿದ್ಬಿಟ್ಟೆ. ಆಮೇಲೆ ಏನಾಯಿತು, 250 ಕೊಟ್ಟು ಫ್ರೆಂಡ್ಸ್, ಪರವಾಗಿಲ್ಲ 250 ಅಲ್ಲಿಂದ ಬಂದೊಬ್ಬರು ಆಟೋದಲ್ಲಿ ಬನ್ನಿ ಅಂದರು. ನಾನು ಯಾವ ಬಸ್ ಇರುತ್ತಾ ನೋಡೋಣ ಅಂತ ಮುಂದೆ ಬಂದೆ. ಆದರೆ ಫ್ರೆಂಡ್ಸ್ ಆಗಲಿಲ್ಲ, ಆಟೋದಲ್ಲೇ ಬಂದೆ 11 ಗಂಟೆಗೆ. ಅಷ್ಟರಲ್ಲಿ ಅಡುಗೆ ಮಾಡಿದ್ದು ನನ್ನ ಮಗಳು, ಊಟ ಮಾಡಿ ಮಾಡ್ಕೊಂಡೆ ಫ್ರೆಂಡ್ಸ್. ನಿಜವಾಗ್ಲೂ ನೋಡಿ, ಒಂದು ಹಬ್ಬ ಅಂದರೆ ನಮಗೆ ಎಷ್ಟು ಖುಷಿ ತರುತ್ತೋ ಅಷ್ಟೇ ಟಯರ್ಡ್ನೆಸ್ ಕೊಡುತ್ತೆ ನೋಡಿ. ಈಗ ಲಕ್ಷ್ಮೀ ಹಬ್ಬ ಅಂತ ವಾರದಿಂದ ಮಾಡ್ತಾಯಿದ್ದೋ, ತಿಂಗಳಿಂದ ಮಾಡ್ತಾಯಿದ್ದೋ, ಎಲ್ಲನೂ ಮಾಡ್ತಾಯಿದ್ದೋ ಕೆಲಸನ. ಎಲ್ಲನೂ ಮಾಡಾದ್ಮೇಲೆ ಇವಾಗ ನೋಡಿದ್ರೆ ಫುಲ್ಲು ಟಯರ್ಡ್ ಆಗೋದು. ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ, ಯಾವುದಾದ್ರೂ ಒಂದು ಹಬ್ಬ ಬಂದರೆ ನಮಗೆ ನಿಮಗೆಲ್ಲ ಈ ಥರ ಟಯರ್ಡ್ನೆಸ್ ಆಗೇ ಆಗುತ್ತೆ. ಎಲ್ರಿಗೂ ಆಗುತ್ತೆ ಫ್ರೆಂಡ್ಸ್, ನನಗೆ ಅಂತ ಏನಿಲ್ಲ. ಇನ್ನು ಫ್ರೆಂಡ್ಸ್ ಅದು ಹಾಸಿದ್ನಲ್ಲ, ಆ ಬೆಡ್ಶೀಟ್ ಮಾತ್ರ ಇವತ್ತೇ ನೆನೆಸಿಟ್ಟಿದ್ದೀನಿ ಸರ್ಫಿನ ಪುಡಿಗೆ. ಯಾಕೆ ಅಂದರೆ ಅದು ಆವಾಗ ನೆನೆಸಿ ಆವಾಗ ಹೋಗಿದ್ರೆ ಕೊಳೆ ಹೋಗಲ್ಲ. ಇವತ್ತು ನೆನೆಸಿದ್ರೆ ಕ್ಲೀನಾಗಿ ನೆಂದು ಕೊಳೆ ಎಲ್ಲ ಬಿಡುತ್ತೆ. ನಾಳೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅದನ್ನು ಮಡಚಿ ಎತ್ತಿಕ್ತೀನಿ. ಯಾಕೆಂದರೆ ಮತ್ತೆ ಈಗ ಇನ್ನು ಫ್ರೆಂಡ್ಸ್ ನೋಡಿ, ಸ್ಕ್ರೀನ್ನ ನಾವು ತೆಗೆದಿಲ್ಲ. ಯಾಕೆ ಗೊತ್ತಾ, ಮತ್ತೆ ಗಣೇಶನ ಇದೇ ಜಾಗಕ್ಕೆ ಕೂರಿಸ್ತೀವಿ. ಮತ್ತು ನಮ್ಮನೇಲಿ ಸತ್ಯನಾರಾಯಣ ಪೂಜೆನೂ ಫ್ರೆಂಡ್ಸ್ ನಾವು ಇದೇ ಜಾಗದಲ್ಲಿ ಮಾಡಿದ್ದು. ಅದಕ್ಕೋಸ್ಕರ ನಾನೇನು ಅಂದ್ಕೊಂಡಿದ್ದೀನಿ, ಮತ್ತೆ ಅದನ್ನೇನಕ್ಕೆ ತೆಗಿಯೋ ಅವಶ್ಯಕತೆ ಇಲ್ವಲ್ಲ, ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ, ಅದೇ ಟೇಪ್ ಅಂಟಿಸಿದ್ದೀನಿ ನಾನು ನನ್ನ ಮಗಳು.
ಅಲ್ಲೇ ಇಟ್ಟಿದ್ವಿ. ಏನಂದರೆ ಫ್ರೆಂಡ್ಸ್, ಗೋಡೆಯಲ್ಲಿ ಹೋದ ವರ್ಷ ಎಲ್ಲ ನಾವು ಅಲ್ಲಂಟಿಸಿದ್ವಲ್ಲ, ಅದೆಲ್ಲ ಹಾಗೆ ಇದೆ. ಇದು ಈ ಟೇಪ್ ಮಾರ್ಕು ಯಾವುದ್ರಲ್ಲಿ ಹೋಯ್ತದೆ ಅಂತ ನೋಡಬೇಕು. ಸ್ವಲ್ಪ ಟಿನ್ನರ್ ತಂದು ಒರೆಸಿ ನೋಡಬೇಕು. ಯಾಕಂದರೆ ಫ್ರೆಂಡ್ಸ್, ಈ ಮನೆಗೆ ನಾವು ಬಂದಾಗ ಪೇಂಟ್ ಹೊಡೆದಿರೋದು, ಇನ್ನು ಅವಾಗಿಂದಲೂ ಪೇಂಟ್ ಮಾಡೇ ಇಲ್ಲ. ಈ ಇದು ಸ್ಟಿಕ್ಕರ್ ಮಾರ್ಕು ಯಾವುದ್ರಲ್ಲಿ ಹೋಗುತ್ತೆ ಸ್ವಲ್ಪ ನೋಡ್ತೀನಿ, ನೋಡೋಣ. ಟಿನ್ನರು ಇಲ್ಲಾಂದರೆ ಸ್ಯಾನಿಟೈಸರಲ್ಲಿ ಯಾವುದ್ರಲ್ಲಾರು ಒರೆಸಿ ನಾನು ಟ್ರೈ ಮಾಡಿಲ್ಲ, ಈಗ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಮಾಮೂಲಿ ಯಾಕೆ ಗೊತ್ತಾ, ಇವಾಗ ಕಳಸ ಎಲ್ಲನೂ ತೆಗೆದೆ. ಆ ಕಳಸದ ಕಾಯಿಲೆ ಏನಾದರೂ ಸಿಹಿ ಮಾಡಲೇಬೇಕು. ಈ ದೇವಸ್ಥಾನಕ್ಕೆ ಯಾವ್ದಕ್ಕಾರು ಹೋಗಿ ಕಾಯಿ ಒಡೆಸ್ಕೊಂಡು ಬಂದು ಸಿಹಿ ಮಾಡಬೇಕು ಅಂತಾರೆ. ನಾನೇನು ಅಂದ್ಕೊಂಡಿದ್ದೀನಿ, ನಮ್ಮ ಮನೇಲೇ ದೇವ್ರು ಐತಲ್ಲ, ದೇವ್ರ ಮುಂದೆನೇ ನಾಳೆ ಒಡೆದ್ಬಿಟ್ಟು ಪಾಯಸ ಮಾಡೋಕ್ಕಾಗುತ್ತೆ ಅಂತ. ಯಾಕಂದರೆ ಸದ್ಯಕ್ಕೆ ಈಗ ನಾವೇನು ದೇವಸ್ಥಾನಕ್ಕೆ ಹೋಗಲ್ವಲ್ಲ ಫ್ರೆಂಡ್ಸ್. ಇವತ್ತು ನಾನು ಅಂದ್ಕೊಂಡಿದ್ದು ಪಾಯಸ ಮಾಡಿಬಿಡೋಣ ಕಾಯಿ ಒಡೆದು ಅಂತ. ಮತ್ತು ಫ್ರೆಂಡ್ಸ್ ಏನಾಯಿತು, ಫುಲ್ ಕಾಯಿಗಳು ನೆನ್ನೆ ಚಾಮುಂಡೇಶ್ವರಿದೊಂದು, ಇಲ್ಲಿ 3 ದಿವಸ 3 ಕಾಯಿ ಹೊಡೆದಿದ್ದು, ಅದಕ್ಕಿಂತ ಮುಂಚೆ ಒಂದು ಹೊಡೆದಿದ್ದು, ಎಲ್ಲ ಒಂದು 5-6 ಕಾಯಿ ಫ್ರೆಂಡ್ಸ್. ನಾನು ಅದನ್ನೆಲ್ಲ ನೀರಲ್ಲಿ ತೊಳೆದು ಒಡೆದು ಎತ್ತಿ ಆಚೆಲಿ ಒಣಗಕ್ಕಿಟ್ಟಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಅದರಲ್ಲಿ ಕೊಬ್ಬರಿ ಮಿಠಾಯಿ ಏನಾದರೂ ಮಾಡ್ಬೋದು. ಕೊಬ್ಬರಿ ಮಿಠಾಯಿ ಮಾಡೋಣ ಅಂದರೆ ನಮ್ಮ ಮನೇಲಿ ಎಲ್ಲ ಕಾಯಿನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಎಲ್ಲ ಅಡುಗೆಗೂ ನಾವು ಫ್ರೆಂಡ್ಸ್ ಕಾಯಿ ಹಾಕ್ತೆ ಯಾವ ಅಡುಗೆನೂ ಮಾಡಲ್ಲ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ನಾನು ಯಾವಾಗಾದರೂ ಹೋದರೆ ಚಾಮುಂಡಿ ಬೆಟ್ಟದಲ್ಲಿ ನನಗೆ ಇದನ್ನು ತಗೊಂಡು ಬರಬೇಕಂತೆ. ನಂಗೆ ಗೊತ್ತಿಲ್ಲ, ತಗೊಳ್ಳೋರು ಅವರೇ ಅಮೌಂಟ್ ಕೊಟ್ಟು ಅಂತಾರೆ. ನಾನು ನಿನ್ನೆ ಫ್ರೆಂಡ್ಸ್ ಏನಾಯಿತು, ಇಲ್ಲಿಂದ ಲೂಸ್ ಅಕ್ಕಿ ತಗೊಂಡೋಗಲಿಲ್ಲ. ಅವರು ಅಲ್ಲೇ ತಗೋಬೇಕಂತೆ. 1400 ರೂಪಾಯಿ ಚೀಲ ಅಂತ ಹೇಳಿದ್ರು. ಅದಕ್ಕೆ ಫ್ರೆಂಡ್ಸ್, ನಾನು 1400 ರೂಪಾಯಿ ಅಂದರೆ ದೇವ್ರ ತಾಯಿ ನಮಗೆ ದುಡಿಯೋ ಶಕ್ತಿ ಕೊಟ್ಟವಳಲ್ಲ, ನೆಕ್ಸ್ಟಿಗೆ ಕೊಡೋಣ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಅದು ಕೊಳೋ ಮಿಠಾಯಿ ತಿನ್ನು. ನಮ್ಮ ಹುಡುಗಿ ಮನ್ಸ್ಕೊಂಡವಳೆ ಬೈದೆ ಅಂತ ನೋಡಿ ಫ್ರೆಂಡ್ಸ್. ಊಟಕ್ಕೆ ಮಾತ್ರ ಮಾತಾಡಿಸ್ತಾಳೆ ನನ್ನ. ಈ ಥರ ಅಲ್ಲಿ ಇದು ಕಾಯಲ್ಲೇ ಮಾಡಿರೋದು ಫ್ರೆಂಡ್ಸ್, ಚೆನ್ನಾಗೈತೆ. ಆದರೆ ಕರ್ಪೂರ ಸ್ಮೆಲ್ ಬರ್ತೈತೆ ನೋಡಿ ಫ್ರೆಂಡ್ಸ್. ಒಂದು ಡಬ್ಬಿಲಿ 2 ಇಟ್ಟಿರ್ತಾರೆ. ಆಮೇಲೆ ಫ್ರೆಂಡ್ಸ್, ನಾನು ಅಕ್ಕಿ ತಗೊಂಡೋಗಿರ್ಲಿಲ್ವಲ್ಲ, ಅದಕ್ಕೆ ನೆನ್ನೆ ನಾನೇನು ಮಾಡಿದೆ, 300 ರೂಪಾಯಿನ ತಾಯಿಗೆ ಅನ್ನದಾನಕ್ಕೆ ಕೊಟ್ಟು ಬಂದೆ ಫ್ರೆಂಡ್ಸ್. ಈ ಥರ ಡಬ್ಬಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, 2 ಕೊಟ್ಟಿದ್ದಾರೆ. ಈಗ ನಮ್ಮ ಹುಡುಗಿ ತಿಂದಿಲ್ಲ ಅಂದರೆ ಕೆಲಸದ ಹತ್ರ ನಮ್ಮ ಹುಡುಗರಿಗೆ ತಗೊಂಡೋಗಿ ಕೊಡ್ತೀನಿ. ನಾನು ವೇಸ್ಟ್ ಮಾಡಲ್ಲ. ಒಂದು ಮಾತು ಕೇಳ್ತೀನಿ, ತಿಂತೀಯ ಅಂತ. ತಿಂದಿಲ್ಲ ಅಂದರೆ ಫ್ರೆಂಡ್ಸ್, ನಮ್ಮ ಹುಡುಗರು ಇರ್ತಾವಲ್ಲ ಕೆಲಸ ಮಾಡೋ ಜಾಗದಲ್ಲಿ, ಕೊಟ್ಟರೆ ಎಲ್ಲ ಸ್ವಲ್ಪ ಹಂಚ್ಕೊಂಡು ತಿಂತಾರೆ. ಆಮೇಲೆ ಫ್ರೆಂಡ್ಸ್ ಏನಾಯಿತು ಗೊತ್ತಾ, ನಿನ್ನೆ ಖಾರ ಮಾಡಿಬಿಟ್ಟಿದ್ಲು ಚಿತ್ರಾನ್ನ ನಾನು ದೇವ್ರಿಗೆ ಹೋಗುವಾಗ. ಇಲ್ಲೋಗಿ ನನಗೆ ಗೊತ್ತೇ ಇಲ್ಲ, ಸ್ಯಾಟ್ಲೈಟ್ ಬಸ್ ಸ್ಟಾಪಲ್ಲಿ ಫ್ರೆಂಡ್ಸ್ ನಿಜವಾಗ್ಲೂ ಒಳ್ಳೇದೊಂದು ಹೋಟ್ಲೈತೆ. ಅಲ್ಲಿ ಹೋಗಿ 60 ರೂಪಾಯಿ ರೈಸ್ ಸಾಂಬಾರು ತಿಂದೆ. ಇನ್ನು ನಾನು ಇಲ್ಲೇ 2:15ಗೆ ಹೋದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನೀವು ಯಾವಾಗಾದರೂ ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗಬೇಕು ಅಂದರೆ ಸ್ವಲ್ಪ ಬೇಗ ಹೋಗಿ. ಅಲ್ಲಿ ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ದರ್ಶನ ಆಯಿತು. ಎಲ್ಲ ಮಾಡ್ಕೊಂಡು ಕರೆಕ್ಟಾಗಿ 7 ಗಂಟೆಗೆ ಅನ್ನ ಸಾಂಬಾರು, ಏನು ಟೇಸ್ಟ್ ಇರುತ್ತೆ ಸಾಂಬಾರು ಗೊತ್ತಾ ಫ್ರೆಂಡ್ಸ್. ನನಗೆ ಒಂದೊಂದ್ಸರಿ ಡಬ್ಬಿಗೆ ಹಾಕಿ ಬಂದುಬಿಡೋಣ ಅನಿಸುತ್ತೆ. ಆದರೆ ಅಲ್ಲಿ ಏನು ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್, ಪ್ರಸಾದ ಊಟ ಮಾಡಿದ ತಕ್ಷಣ ಇನ್ನೇನು ಬೇಡ, ಹೊಟ್ಟೆ ತುಂಬೋಯ್ತಲ್ಲ ಅನಿಸುತ್ತೆ ಫ್ರೆಂಡ್ಸ್. ನಾನು ಧರ್ಮಸ್ಥಳದಲ್ಲೂ ಊಟ ಮಾಡಿದ್ದೀನಿ ಪ್ರಸಾದನ, ಮತ್ತು ಹೊರ್ನಾಡು ಅನ್ನಪೂರೇಶ್ವರಲ್ಲೂ ಊಟ ಮಾಡಿದ್ದೀನಿ. ಆದರೆ ಇಲ್ಲೇ ಒಂಥರ ಟೇಸ್ಟು ಫ್ರೆಂಡ್ಸ್. ಆ ತಾಯಿದು ಏನೋ ದೇವ್ರಿಗೆ ಗೊತ್ತು. ಎಷ್ಟು ಚೆನ್ನಾಗಿ ಒಂದೇ ಸಲ ಹಾಕ್ತಾರೆ, ಅಷ್ಟೇ ಹೊಟ್ಟೆ ತುಂಬೋಗುತ್ತೆ. ಅವರು ಊಟ ಹಾಕೋರು ಅಷ್ಟೇ ಫ್ರೆಂಡ್ಸ್, ಒಂದು ದೊಡ್ಡ ಪ್ಲೇಟ್ ತುಂಬ ಹಾಕ್ತಾರೆ. ಹಾಗಾಗಿ ಫ್ರೆಂಡ್ಸ್, ನಿನ್ನೆ ನಾನು ಹೋಗಿದ್ನಲ್ಲ, ಊಟ ಮಾಡ್ಕೊಂಡು ಬಂದೆ. ನಂದು ಕಾಲು ನೋವು, ಈ ಕೈ ನೋವು ಎಲ್ಲ ಒಂದು 50% ನನಗೆ ನೋವು ಕಮ್ಮಿ ಆಯಿತು. ಇನ್ನು 1 ವಾರ ಹೋಗ್ಬೇಕು ಫ್ರೆಂಡ್ಸ್. ನಾನು ವಾರ ಹೋಗಲ್ಲ, ಸ್ವಲ್ಪ ಜನ ವಾರ ಹೋಗಬೇಕು ಅಂತಾರೆ. ಇನ್ನು ನೆಕ್ಸ್ಟ್ ತಿಂಗಳು ಯಾವಾಗಾದರೂ ಮಂತ್ ಎಂಡಲ್ಲಿ ಹೋಗ್ಬರ್ತೀನಿ, ಗೌರಿ ಹಬ್ಬ ಎಲ್ಲನೂ ಕಳ್ಕೊಂಡು. ಅಷ್ಟು ನಿನ್ನೆ ನನಗೆ ಖುಷಿ ಆಗೋಯ್ತು ಫ್ರೆಂಡ್ಸ್. ಯಾಕೆಂದರೆ ದೇವ್ರ ಪ್ರಸಾದ ತಿಂದು ಆಮೇಲೆ ಎಲ್ಲ ಚೆನ್ನಾಗಾಯಿತು. ತೇರು ಹೇಳಿದ್ರು, ಅದನ್ನು ನೋಡ್ದೆ. ಅಲ್ಲಿ ಡೈಲಿ ಇರುತ್ತಂತೆ 5:15ಗೆ. ಇನ್ನು ಇವತ್ತು ನನ್ನ ಕೆಲಸ ಫ್ರೆಂಡ್ಸ್, ಬೆಳಗ್ಗೆಯಿಂದ 1 ನಿಮಿಷ ಪುರುಷತ್ತಿಲ್ಲ. ಈ ಕಡೆ ಇವೆಲ್ಲ ಎತ್ತಿಕ್ಕಿದ್ದೀನಿ ಹಣ್ಣುಗಳ, ಈ ಕಡೆ ಮನೆ ಒರೆಸ್ದೆ, ಆ ಕಡೆ ಬಟ್ಟೆ ವಾಶ್ ಮಾಡಾಕ್ದೆ, ಈ ಕಡೆ ಪಾತ್ರೆ ತೊಳೆದೆ. ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ಫ್ರೆಂಡ್ಸ್ ಸಾಕಾಗೋಯ್ತು. ಇದಾದಮೇಲೆ ಫ್ರೆಂಡ್ಸ್ ಇನ್ನೇನು ಮಧ್ಯಾಹ್ನಕ್ಕೆ ಅಡುಗೆ ಆಗಿದೆ, ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಗೊತ್ತಾ, ಕೆಲಸಕ್ಕೆ ಹೋಗೋರು ಮನೆ ಕೆಲಸನೂ ಮಾಡ್ಕೊಂಡು ಕೆಲಸಕ್ಕೂ ಹೋಗಬೇಕು. ಕೆಲಸಕ್ಕೆ ಹೋಗುವಾಗ ಏನೆಲ್ಲ ಕೆಲಸ ಮಾಡಬೇಕು ಅದೆಲ್ಲ ನಾನೇನು ನಿಮ್ಗೆ ಹೇಳಾಗಿರೋ ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರುತ್ತೆ ನನ್ನ ಡೈಲಿ ರೋಟೀನಿನ ಫ್ರೆಂಡ್ಸ್. ಎಲ್ಲರೂ ನನ್ನ ವೀಡಿಯೋನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಇವತ್ತು 2ನೇ ಶ್ರಾವಣ. ನಮ್ಮೂರಲ್ಲಂತೂ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, 2ನೇ ಶ್ರಾವಣದಲ್ಲಿ ನಮ್ಮೂರಲ್ಲಿ ಪ್ರತಿಯೊಬ್ಬರು ಮನೇಲೂ
ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಸೋಮವಾರ ನನ್ನ ಆರಾಧ್ಯ ದೈವ ಶಿವನ ವಾರ. ಅದಲ್ಲದೆ ಫ್ರೆಂಡ್ಸ್, ನನಗೆ ಇನ್ನೂ ಒಂದೇನು, ನಾನು ಶಿವನ ಪೂಜೆ ಮಾಡಲೇಬೇಕು ಅಂದರೆ, ನನಗೆ 2 ಮಕ್ಕಳು ಸೋಮವಾರ ಹುಟ್ಟಿದ್ದಾರೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಏನೋ ಆ ದೇವ್ರ ವರನೋ ಏನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. 2 ಜನನೂ ಸೋಮವಾರನೇ ಹುಟ್ಟಬೇಕು ಅನ್ನೋದು ಏನೈತೆ ಫ್ರೆಂಡ್ಸ್. ಯಾವ್ದಾದ್ರು ಒಂದು ದಿನನಾದರೂ ಹೆಚ್ಚು ಕಮ್ಮಿ ಹುಟ್ಬೋದಿತ್ತಲ್ಲ, ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಚಿಕ್ಕದ್ರಿಂದಲೂ ಜಾಸ್ತಿ ಪೂಜೆ ಮಾಡೋದು ನಮ್ಮ ಶಿವನ್ನೆಯ, ನಮ್ಮ ದೇವ್ರ ಬಂದು ವೀರಭದ್ರೇಶ್ವರ ಶಿವ. ಹಂಗಾಗಿ ಫ್ರೆಂಡ್ಸ್, ಏನೋ ನನಗಂತೂ ಗೊತ್ತಿಲ್ಲ. ನಾನು ಸೋಮವಾರ ತಲೆ ತೊಳ್ಕೊಬೇಕಾಗಿತ್ತು. ನಿನ್ನೆ ದೇವ್ರಿಗೆ ಹೋಗಿದ್ನಲ್ಲ, ಫುಲ್ ತಲೆಗೆ ಸ್ನಾನ ಮಾಡಿದ್ದೆ. ಇನ್ನು ಎಣ್ಣೆನೂ ರಾತ್ರಿ ಏನು ಮಾಡಿದೆ ಫ್ರೆಂಡ್ಸ್, ಬಂದು ನತ್ತಿಗೆಲ್ಲ ಎಣ್ಣೆ ಹಚ್ಕೊಂಡು ಮಲ್ಕೊಂಡೆ. ಇನ್ನೇನಕ್ಕೆ ಡೈಲಿಯ ತಲೆಗೆ ಸ್ನಾನ ಮಾಡೋದು. ಇನ್ನು ದೇವರು ಆದಾಗ ಮತ್ತು ಶುಕ್ರವಾರ ತಲೆಗೆ ಸ್ನಾನ ಮಾಡಿದ್ದೆ. ಇನ್ನು 3-4 ಸಲ ತಲೆಗೆ ಸ್ನಾನ ಆಗುತ್ತಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್, ನಾನು ಇವತ್ತು ತಲೆಗೆ ಸ್ನಾನ ಮಾಡ್ಕೊಳ್ಳಿಲ್ಲ. ಇವತ್ತು ಶ್ರಾವಣ ಸೋಮವಾರ. ಒಂದು ಸೋಮವಾರನೂ ನನಗೆ ಟೆಂಪಲ್ಗೆ ಹೋಗೋಕೆ ಆಯ್ತಾನೆ ಇಲ್ಲ. ನಿನ್ನೆ ಹೋಗಿದ್ದೆ ಇಲ್ಲಿ ದೇವ್ರಿಗೆ. ಇನ್ನು ಹೋಗುವಾಗ ಇಲ್ಲೊಂದೊಂದ್ಸಲ ಶಿವನ ಟೆಂಪಲ್ಲು ಓಪನ್ ಇದ್ದರೆ ಕೈ ಮುಕ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಹಂಗೆ ಕೈ ಮುಕ್ಕೊಂಡು ನಾನು ಹೋಗ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನನ್ನ ಡೈಲಿ ರೋಟೀನ್. ಇಷ್ಟು ಪಾತ್ರೆ ತೊಳೆದು ಅಡುಗೆ ಮಾಡೋದು, ಮನೆ ಕೆಲಸ. ಇನ್ನು ಇದಾದಮೇಲೆ ಫ್ರೆಂಡ್ಸ್, ಇವತ್ತು ಶ್ರಾವಣ ಸೋಮವಾರ, ಇವತ್ತು 2ನೇ ಶ್ರಾವಣ. ನಾಳೆ ಎಲ್ಲ ಮಂಗಳಗೌರಿ ಪೂಜೆ ಮಾಡ್ತಾರೆ. ನೋಡೋಣ ಫ್ರೆಂಡ್ಸ್. 14ಕ್ಕೆ ಬಂದೈತೆ ಗೌರಿ ಹಬ್ಬ. ನಾನು 20-21ಕ್ಕೇನೋ ಅಂತ ಅಂದ್ಕೊಂಡಿದ್ದೆ. ಇನ್ನು ನಮಗೆ ಫ್ರೆಂಡ್ಸ್, ನಾನು ಈ ಸಂಬಳದಲ್ಲೇ ಎತ್ತಿಕ್ಬೇಕು ಗೌರಿ ಗಣೇಶನ ಥರಕ್ಕೆ ಅಮೌಂಟ್ನ. ಎಲ್ಲರೂ ಅಷ್ಟೇ ಅಲ್ಲ ಫ್ರೆಂಡ್ಸ್, ಅವ್ರ ಹತ್ರ ಏನಿರುತ್ತೆ, ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲೇ ಮಾಡಿ ಟೈಮ್ನ ನೋಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಈ ದಿನದ ರೋಟೀನ್ ನಂದು ಇಷ್ಟ ಆಯಿತು. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.